ನೀವು ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಅಷ್ಟೇ ಸಾಕು. ಓಹೋ, ದಿಸ್ ಇಸ್ ಪೋತ್ಲಾಕುಂಡ. सारा तुम्हारा मुंह ही पोत दिया उसने. ಸೊ ಇಲ್ಲಿ ಕಾಣ್ತಾ ಇದ್ರಲ್ಲ, ಇದು ಜನ್ಮಸ್ಥಾನ ಕೃಷ್ಣದು ಗೇಟ್ ನಂಬರ್ 2 ಇದು. ಕ್ಲಾಕ್ ರೂಮ್ ಎಲ್ಲಿದೆ? ಓ ಇಲ್ಲಿ ಕ್ಲಾಕ್. ಅಪ್ಪಿ ಒಳಗೆ ನೋಡಿ. ಮಥುರಾಗ ಹೋಗ್ತಿದೀವಿ. ಕೃಷ್ಣ ಜನ್ಮಭೂಮಿ ಅಲ್ಲಿ ಕಾಣಿಸ್ತಿದೆ. ಗೋವಾತನದಿಂದ ಬಂದ್ಬಿಟ್ಟು 25 ಕಿಲೋಮೀಟ್ರು. ಸೊ ಇದು ರೈಲ್ವೆ ಸ್ಟೇಷನ್ದು ರೈಲ್ವೆ ಬ್ರಿಡ್ಜ್. ನೀವು ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಅಷ್ಟೇ ಸಾಕು. ಅಲ್ಲಿ ಮುಂದೆ ಕಾಣಿಸ್ತಿದೆ ನಮಗೆ. ಆಯ್ತಾ? ನಿಮಗೆ ತಿಳಿಯುತ್ತಾ? ಓ ಇವಾಗ ಕೃಷ್ಣ ಜನ್ಮಭೂಮಿ ಹತ್ರ ಇದ್ದೀವಿ. ಇದು ಬಂದ್ಬಿಟ್ಟು ಏನು ಜನ್ಮ ಆಗಿತ್ತಲ್ಲ, ಅವಾಗ ಅವ್ನೇನೋ ಹುಟ್ಟಿದ್ದಾರೆ ಕಟ್ಟೆ ಇರ್ತಾವ ನೋಡೆಲ್ಲ, ಅಲ್ಲಿ ತಂದು ಕ್ಲೀನ್ ಮಾಡಿದ್ರಂತ. ಓಹೋ, ದಿಸ್ ಇಸ್ ಪೋತ್ಲಾಕುಂಡ. ಸೊ ನೈಟು ಲೈಟ್ ಶೋ ನಡೀತು ಅನ್ಸುತ್ತೆ. ಸೊ ಅಲ್ಲಲ್ಲಿ ಬೋಟ್ ಇಟ್ಟಿದ್ದಾರೆ. ನಮ್ಮ ಕಪಿ ಸೈನ್ಯರು ಸಹ ಇಲ್ಲೇ ಇದ್ದಾರೆ. ಎಲ್ಲಿ ಕುಂಡ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಇವರು ಇದ್ದೇ ಇರ್ತಾರೆ. सारा तुम्हारा मुंह ही पोत दिया उसने. ಮತ್ತು ಅವನು ನೋಡೋಣ ಈ ಕಡೆ ಹೆಂಗೆ ಹಚ್ಚಾನ ಕರೆಕ್ಟ್ ಮಾಡಿ ಆತಲ್ಲ. ಸೊ ಇದು ಮೇನು ಎಂಟ್ರೆನ್ಸ್ ಇದೆ. ಸೊ ಇಲ್ಲಿದೆಲ್ಲ ಪೋತ್ರಕುಂಡಂತೆ. ಸೊ ಇಲ್ಲಿ ಹಾಕಿದ್ದಾರೆ ನಿಮಗೆ ಯಾವ್ಯಾವ ಎಷ್ಟೆಷ್ಟು ಕಿಲೋಮೀಟರ್ ಇದೆ. ಪೋತ್ರಕುಂಡು ಇದು ಇಲ್ಲಿ ನೋಡ್ತಾ ಇರೋದು. 1 ಗಾಡಿ ಲೆಫ್ಟ್ಗೆ ಹೋದರೆ ಭೂತೇಶ್ವರ ಮಂದಿರ. ಈ ಕಡೆ 2.8 ಕಿಲೋಮೀಟ್ರ್ ಶ್ರೀ ದ್ವಾರಕಾಧೀಶ್ವರ ಮಂದಿರ ಇದೆ. ಅದೇ ಮತ್ತೆ ಮುಂದೆ ಹೋದರೆ ವಿಶ್ರಾಮ್ ಘಾಟ್. ಸೊ ದಿಸ್ ವೇ ಈ ಕಡೆ ವಿಶ್ರಾಮ್ ಘಾಟು ಮತ್ತು ದ್ವಾರಕಾಧೀಶ್ವರ. ಸೊ ಈ ಕಡೆ ಹೋದರೆ ಭೂತೇಶ್ವರ ಮಹಾಮಂದಿರ. ಸೊ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ.
ಇದು ಕೃಷ್ಣ ಜನ್ಮಭೂಮಿಯ ಮೇನ್ ಎಂಟ್ರೆನ್ಸ್. ಇದರಿಂದ ಒಳಗಡೆ ಹೋಗಬೇಕಂದ್ರೆ ಫೋನ್, ಕ್ಯಾಮೆರಾಸ್ ಮತ್ತು ದೊಡ್ಡ ದೊಡ್ಡ ಲಗೇಜ್ ಅಲೌ ಇಲ್ಲ. ಮತ್ತು ಸ್ಮಾರ್ಟ್ ವಾಚಸ್ ಸಹ ಇಲ್ಲೇನು ಅಲೌ ಇಲ್ಲ. ಕ್ಲಾಕ್ ರೂಮ್ಸ್ ಅವೈಲೇಬಲ್ ಇದೆ. ಬ್ಯಾಗ್ ಎಲ್ಲ ಇಡೋಕ್ಕೆ ಸಪ್ರೇಟ್ ಕ್ಲಾಕ್ ರೂಮ್. ಅಲ್ಲಿ 10 rupees ಪರ್ ಬ್ಯಾಗ್. ಮತ್ತು ಫೋನ್ಸ್ ಎಲ್ಲ ರೈಟ್ ಸೈಡಿಗೆ ಇಡಬೇಕು. ಸೊ ನೀವು ಯಾರಾದರೂ ವಿಸಿಟ್ ಮಾಡೋಂಗಿದ್ರೆ ನೋಡಿಕೊಂಡು ಬನ್ನಿ. ಟೈಮಿಂಗ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸಮ್ಮರು ವಿಂಟರು ಟೈಮಲ್ಲಿ ವೇರಿಯೇಷನ್ ಆಗ್ತಿರುತ್ತದೆ. ಯೂಶ್ವಲಿ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ. ಮತ್ತು ಕ್ಲೋಸ್ ಆಗುತ್ತೆ ಟೆಂಪಲ್ಲು. ಮತ್ತು ತಿರ್ಗಿ 4 ಗಂಟೆಗೆ ಓಪನ್ ಆಗಿ 9:30ಗೆ ಕ್ಲೋಸ್ ಆಗುತ್ತೆ. ಸೊ ಫೈನಲಿ ದರ್ಶನ ಮಾಡ್ಕೊಂಡ್ವಿ. ಮೊಬೈಲು ಹೊರಗಡೆ ಆಗೋದಿಲ್ಲ. ಸೊ ಏನೋ ಪ್ರೋಸೆಸ್ ಆಗಿಲ್ಲ ನಮಗೆ. ನಾನು ವಾಚ್ ಮರ್ತೋಗ್ಬಿಟ್ಟು ಡಿಜಿಟಲ್ ವಾಚ್ ಹಾಕೊಂಡು ಹೋಗ್ಬಿಟ್ಟಿದೆ. ಮತ್ತೆ ಇಟ್ಟು ಬಾ ಅಂತ ಹೇಳಿದ್ರು. ನಾನು ಹೋಗಿ ಮತ್ತೆ ಲೈನ್ ದೂರ ಆಗುತ್ತೆ ಅಂತ ಹೋಗಿ ಮರದ ಇಟ್ಟು ಬಂದ್ಬಿಟ್ಟೆ. ಹೊರಗಡೆ ಕೃಷ್ಣ ಹೇಗೆ ಜನಿಸಿದ ಜೈಲಲ್ಲಿ, ಅದು ಜೈಲಲ್ಲೇ ಒಂದು ದೇವಸ್ಥಾನ ಥರ ಇದೆ. ಮತ್ತು ಬೇರೆ ಬೇರೆ ದೇವರುಗಳು ಸಹ ಇದೆ. ಮತ್ತು ಅವ್ರದ್ದು ಮಾಡಿದೆಲ್ಲ ಸ್ಟೋರೀಸ್ ಇದ್ದಾವೆ. ಮತ್ತು ಸೈಡ್ ವಾಲಲ್ಲೆಲ್ಲ ಪೇಂಟಿಂಗ್ಸ್, ಕೃಷ್ಣ ಅವತಾರ, ರಾಮನ ಬಗ್ಗೆ, ಮತ್ತು ಒಂದು ಹನುಮಾನ ಸಣ್ಣ ಟೆಂಪಲ್ ಹನುಮಾನ್, ಒಂದು ದುರ್ಗಾ ಮಾತಾ, ಮತ್ತು ಇನ್ನೊಂದು ಸೆಕೆಂಡ್ ಟೆಂಪಲ್. ಸೆಕೆಂಡ್ ಒಂದು ಒಳಗಡೆ ಹೋದರೆ ಕೃಷ್ಣನ